ಆಂಜನೇಯ ಸ್ವಾಮಿಗೆ ಈ ಒಂದೇ ಒಂದು ವೀಳ್ಯದೆಲೆಯ ಮಂತ್ರವನ್ನು ಕಟ್ಟಿ ಬರೆದು ಅರ್ಪಿಸಿಬಿಡಿ. ಕೋಟಿ ಕೋಟಿ ಸಾಲಗಳು ಇದ್ದರೂ ಸಂಪೂರ್ಣವಾಗಿ 30 ದಿನದೊಳಗಾಗಿ ತೀರಿ ಹೋಗುತ್ತದೆ. ಆಂಜನೇಯ ಸ್ವಾಮಿ ಕಲಿಯುಗದ ದೇವರು. ಏನು ಕೇಳಿದರೂ ಕೂಡ ತನ್ನ ಅನುಗ್ರಹ ಆಶೀರ್ವಾದದಿಂದ ಶಕ್ತಿಯುತವಾಗಿ ಪ್ರಭಾವಶಾಲಿಯಾಗಿ ಕನಸಿನಲ್ಲಿ ಬಂದು ಪ್ರತಿಯೊಂದು ಕಷ್ಟಗಳನ್ನು ಬಗೆಹರಿಸುತ್ತಾನೆ. ಯಾವ ವಸ್ತುವನ್ನು ಆಂಜನೇಯ ಸ್ವಾಮಿಗೆ ಅರ್ಪಿಸಬೇಕು, ವೀಳ್ಯದೆಲೆಯ ಮೇಲೆ ಯಾವ ಮಂತ್ರಗಳನ್ನು ಬರೆದುಕೊಳ್ಳಬೇಕು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ಅದೃಷ್ಟಧಾರೆ ಫೇಸ್ಬುಕ್ ಪೇಜನ್ನು ನೀವಿನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ಫಾಲೋ ಮಾಡಿ. ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಕಷ್ಟ, ಸಮಸ್ಯೆ, ದುಃಖ, ಕಠಿಣವಾದದ್ದು, ಹೇಳಿಕೊಳ್ಳಲಾಗದದ್ದು ಆಗಿದ್ದರೆ ಈ ತಕ್ಷಣ ಪಂಡಿತ ರಘುನಂದನ್ ದೀಕ್ಷಿತರಿಗೆ ಒಂದೇ ಒಂದು ಕರೆ ಮಾಡಿ. ದೀಕ್ಷಿತರು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಶಾಶ್ವತವಾಗಿ ಪರಿಹಾರವನ್ನು ತುಂಬ ಚೆನ್ನಾಗಿಯೇ ಹೇಳುತ್ತಾರೆ. ದೀಕ್ಷಿತರು ತಿಳಿಸಿರುವ ಹಾಗೆ ಆಂಜನೇಯ ಸ್ವಾಮಿಯನ್ನು ಒಲಿಸಿಕೊಳ್ಳಲು ಅನೇಕ ರೀತಿಯಾದಂತಹ ಪೂಜಾ ಪಠಣ ಮಂತ್ರಗಳನ್ನು ಧ್ಯಾನ ಸಂಕಲ್ಪ ಸಹಿತ ಮಾಡಿಕೊಳ್ಳಬೇಕು. ಅದರಲ್ಲಿ ಪ್ರಮುಖವಾದದ್ದು ವೀಳ್ಯದೆಲೆಯ ತಂತ್ರ. ಮಾರುತಿ ನಂದನನ್ನು ಒಲಿಸಿಕೊಳ್ಳಲು ವೀಳ್ಯದೆಲೆಯ ಮೇಲೆ ಕಪ್ಪು ಕೇಸರಿಯಿಂದ ಜಯರಾಮ, ಶ್ರೀರಾಮ, ರಘುಕುಲ ರಾಮ ಅಂತ ಬರೆದುಕೊಳ್ಳಬೇಕು. ಆ ವೀಳ್ಯದೆಲೆಯ ಹಿಂಭಾಗದಲ್ಲಿ ನಿಮ್ಮ ಸಾಲದ ಮೊತ್ತವನ್ನು ಬರೆದು ತೀರಿಸುವಂತೆ ಆಗಲಿ ನಿನ್ನ ದಯೆ ಇರಲಿ ತಂದೆ ಅಂತ ಹೇಳಿ ಅದನ್ನು ಮಡಚಬೇಕು. ಇದೇ ರೀತಿ 21 ವೀಳ್ಯದೆಲೆಯ ಮೇಲೂ ಕಪ್ಪು ಕೇಸರಿಯಿಂದ ಅದನ್ನು ಬರೆದುಕೊಳ್ಳಬೇಕು. ಯಾವಾಗ ನೀವು ಈ ರೀತಿ ಸಿದ್ಧಪಡಿಸುತ್ತೀರೋ ಆಗ ನಿಮ್ಮ ಕಷ್ಟಗಳು, ಸಮಸ್ಯೆಗಳು ಎಲ್ಲವೂ ನಿವಾರಣೆ ಆಗುತ್ತದೆ. ಈ ವೀಳ್ಯದೆಲೆಗಳನ್ನು ಏನು ಮಾಡಬೇಕು ಗುರುಗಳೇ ಅಂತ ನೀವು ಕೇಳೋದಾದರೆ, ಅದಕ್ಕೆಲ್ಲವೂ ನೀವು ಹಳದಿ ದಾರವನ್ನು ಸುತ್ತಿ ಗಂಟು ಹಾಕಿ ಒಂದು ಪುಟ್ಟ ಹೂಮಾಲೆಯ ರೀತಿಯಲ್ಲಿ ಮಾಡಿಕೊಂಡು ಮನೆ ಹತ್ತಿರ ಇರುವಂತಹ ಮಾರುತಿ ದೇವಸ್ಥಾನ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪುರೋಹಿತರಿಗೆ ಅದನ್ನು ನೀಡಿ ಆಂಜನೇಯ ಸ್ವಾಮಿಯ ಪಾದದ ಬಳಿ ಇಟ್ಟು ಅದನ್ನು ಪೂಜೆ ಮಾಡಿ ನಮಗೆ ಹಿಂತಿರುಗಿಸಿ ಕೊಡಿ ಅಂತ ಕೇಳಿಕೊಳ್ಳಿ. ನಿಮಗೆ ಅವರು ಹಾಗೆ ಮಾಡಿಕೊಡುತ್ತಾರೆ. ಅದನ್ನು ಪೂಜೆ ಮಾಡುವಾಗ ಸಂಕಲ್ಪ ಮಾಡಿಕೊಳ್ಬೇಕು. ಯಾವುದೋ ಕಾರಣಕ್ಕೆ ಸಾಲ ಮಾಡ್ಕೊಂಡಿದ್ದೀನಿ, ಬಡ್ಡಿ ಮೇಲೆ ಬಡ್ಡಿ ಬೆಳೀತಾ ಇದೆ, ಸಾಲ ಮಾತ್ರ ತೀರ್ತಾ ಇಲ್ಲ, ಹಣಕಾಸಿನ ಸಮಸ್ಯೆ, ಒತ್ತಡ ಪರಿಸ್ಥಿತಿ ತುಂಬ ಇದೆ, ಆದಷ್ಟು ಬೇಗ ಸಾಲ ತೀರುವಂತೆ ಆಗಲಿ ಅಂತ ಬೇಡಿಕೊಂಡು ಅದನ್ನು ಮನೆಗೆ ತೆಗೆದುಕೊಂಡು ಬರಬೇಕು. ಇದನ್ನು ತಂದ ನಂತರ ಕೆಲವು ನಿರ್ದಿಷ್ಟ ವಸ್ತುಗಳು ಮತ್ತು ಹೆಸರಿನ ಬಲಕ್ಕೆ ತಕ್ಕ ಹಾಗೆ ಗುರುಗಳು ಹೇಳ್ತಾರೆ. ನಿಮ್ಮ ಜನ್ಮ ರಾಶಿ ಮತ್ತು ನಿಮ್ಮ ಹೆಸರನ್ನು ಗುರುಗಳಿಗೆ ಕರೆ ಮಾಡಿ ಹೇಳಿ. ಅದಕ್ಕೆ ತಕ್ಕ ಹಾಗೆ ಏನು ಮಾಡಬೇಕು ಅಂತ ರಘುನಂದನ್ ದೀಕ್ಷಿತರು ತಿಳಿಸಿಕೊಡುತ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ.